ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ SA2 ಪರೀಕ್ಷೆ ಬಂದುಬಿಟ್ಟು ನಿಮಗೆ 23/2026ಕ್ಕೆ ನಡೀತಾ ಇದೆ. ಸೊ ಅದಕ್ಕಾಗಿ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕ್ವಶನ್ ಪೇಪರ್ ಆಲ್ರೆಡಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕ್ವಶನ್ಸ್ಗಳನ್ನು ಕೊಡ್ತೀನಿ. ಸೊ ಚೆನ್ನಾಗಿ ಈ ಕ್ವಶನ್ಸ್ಗಳನ್ನು LBA ಮತ್ತು ಟೆಕ್ಸ್ಟ್ ಬುಕ್ಕನ್ನು ಮುಂದಿಟ್ಟು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯದ DSCRT ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ, ಅದನ್ನು ತಪ್ಪದೇ ನೋಡಿ. ಫಸ್ಟ್ ಸಿಂಪಲ್ ಆಗಿ ಬರೋಣ. ವರ್ಣಮಾಲೆ ವ್ಯಾಕರಣದ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ನಿಮಗೆ ಫಿಕ್ಸ್ ಆಗಿ ಬರ್ತದೆ. ಅದು ಸ್ವರಗಳ ಸಂಖ್ಯೆ ಆಗಿರ್ಬೋದು, ವ್ಯಂಜನಗಳ ಸಂಖ್ಯೆ, ಯೋಗವಾಹಗಳ ಸಂಖ್ಯೆ, ಅದು ನೆನಪಿಟ್ಕೊಡ್ರಿ. ಅಥವಾ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ವರ್ಗೀಯ, ಅವರ್ಗೀಯ, ಹೃಸ್ವ ಮತ್ತು ದೀರ್ಘ, ಇದ್ರ ಮೇಲೆ 1 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಬರ್ತದೆ. ಓಕೆನಾ. ಇನ್ನು ಸಂಧಿಗಳಲ್ಲಿ ವಿಶೇಷವಾಗಿ ಲೋಪ, ಆಗಮ, ಆದೇಶ ಇದನ್ನೇ ನೋಡ್ಕೊಂಡೋಗಿ ಬಹಳ ಇದನ್ನೇ ಕೇಳ್ತಾ ಇದ್ದಾರೆ. ಲೋಪ, ಆಗಮ ಮತ್ತು ಆದೇಶ ಸಂಧಿಗಳು LBAನ ಎಲ್ಲ ಒಂದು ಸಂಧಿ ಉದಾಹರಣೆಗಳನ್ನು ಲಿಸ್ಟ್ ಔಟ್ ಮಾಡಿದರೆ 1 ಅಂಕ ಗ್ಯಾರಂಟಿ ಕೊಡ್ತದೆ. ಸಮಾಸ ನೋಡ್ಕೊಂಡೋಗಿ ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯಗಳ, ಕಾರಕ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು, ಇದು ಇಂಪಾರ್ಟೆಂಟ್ ಇದೆ. ಓಕೆನಾ. ಆಮೇಲೆ ಅನುಕರಣಾವ್ಯಯ, ಜೋಡು ನುಡಿ, ದ್ವಿರುಕ್ತಿ, ನಾಮಪದದ ಪ್ರಕಾರಗಳು, ಅದರಲ್ಲಿ ಅಂಕಿತ ನಾಮ ಆಗಿರ್ಬೋದು, ಅನ್ವರ್ತಕ ನಾಮ ಆಗಿರ್ಬೋದು, ರೂಢನಾಮ, ಆಮೇಲೆ ಕ್ರಿಯಾರೂಪಗಳಲ್ಲಿ ವಿದ್ಯಾರ್ಥಕ ಆಗಿರ್ಬೋದು, ನಿಷೇಧಾರ್ಥಕ ಆಗಿರ್ಬೋದು, ಸಂಭವನಾರ್ಥಕ, ಇವುಗಳ ಮೇಲೆ ಫಿಕ್ಸ್ ಆಗಿ ನಿಮಗೆ 8 ಮಾರ್ಕ್ಸ್ ಏನಾಗ್ತದಪ್ಪ ಅಂದರೆ ಗ್ಯಾರಂಟಿಯಾಗಿ ಬರ್ತದೆ. ಓಕೆನಾ. ಸೊ ಕೆಲವೊಂದು ಸಲ ಹೊಸ ಪದಗಳ ಪರಿಚಯನೂ ಕೂಡ ನಿಮಗೆ ಬರ್ಬೋದು, ಹೊಸ ಪದಗಳ ಅರ್ಥನೂ ಕೂಡ ನಿಮಗೆ ಬರ್ಬೋದು. ಸೊ ಬಟ್ ಇದನ್ನು ನೀವು ಮಾತ್ರ ಏನು ಮಾಡಬೇಕು, ಫಿಕ್ಸ್ ಆಗಿ ಓದ್ಕೊಂಡು ಹೋಗಲೇಬೇಕು. ಇನ್ನು ಮೂರೇ ಪದ್ಯ ಸಾಲಗಳನ್ನು ಬೈಪಟ್ ಮಾಡಿ. ಪಾರಿವಾಳದಲ್ಲಿ ದಟ್ಟದಿಂದ ಹಿಡಿದು ಜೋಡಿವರೆಗೆ, ಹೇಮಂತದಿಂದ ಹೇಮಂತ ಹಿಡಿದು ಮರುತನಿಲವರೆಗೆ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹುದಲ್ಲಿ ಬಡತನದಿಂದ ಹಿಡಿದು ಮತ್ತಿದೆಂದರವರೆಗೆ, ಈ 3ರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬರ್ತದೆ. ಹೆಂಗೆ ಕೇಳ್ತಾರೆ ಅಂದರೆ ಒಂದೇ ಪದ್ಯದ 2 ಪ್ಯಾರಾಗ್ರಾಫ್ಗಳನ್ನ ಕೇಳ್ತಾರೆ. ಪಾರಿವಾಳದಿಂದ 2 ಪ್ಯಾರಾಗ್ರಾಫ್, ಹೇಮಂತದಿಂದ 2, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹುದಿಂದ 2. ಹೀಗಾಗಿ ನೀವು ಎಲ್ಲ ಪದ್ಯದ ಒಂದೊಂದೇ ಪ್ಯಾರಾಗ್ರಾಫ್ ಮಾಡಿದರೂ ಕೂಡ ಇಲ್ಲಿ 4 ಮಾರ್ಕ್ಸ್ ನೀವು ಫಿಕ್ಸ್ ಆಗಿ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಸೊ ಗ್ಯಾರಂಟಿಯಾಗಿ ಈ ಸಾಲುಗಳು ಬಿಟ್ಟು ಬೇರೆ ಬರೋದೇ ಇಲ್ಲ. ಅದನ್ನು ಕಂಠಪಾಠ ಮಾಡಿ 4 ಅಂಕ ಫಿಕ್ಸ್ ಆಗಿ ಬರ್ತದೆ. ಇನ್ನು 8th ವಾಕ್ಯದಲ್ಲಿ ಫಸ್ಟ್ ಪ್ರಜಾನಿಷ್ಠೆಯಲ್ಲಿ ನಿಮ್ಗೆ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಚೋಳ ದೊರೆ ಕುಲೋತ್ತಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಕಾರಣ ಮತ್ತು ಪರಿಣಾಮವನ್ನು ತಿಳಿಸ್ರಿ. ಅಥವಾ ಬನದಮ್ಮನಹಳ್ಳಿಯ ಪಂಚಾಯತಿಯಲ್ಲಿ ನಡೆದ ನ್ಯಾಯದ ಅಥವಾ ತೀರ್ಪಿನ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಇದು 2ರಲ್ಲಿ ಫಿಕ್ಸ್ ಆಗಿ ಬರ್ತಕ್ಕಂಥ ನಿಮಗೆ ಪ್ರಶ್ನೆ. 4 ಅಂಕ. 8ರಿಂದ 10 ವಾಕ್ಯಗಳಲ್ಲಿ ನೀಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ, ಗ್ಯಾರಂಟಿಯಾಗಿ ನಿಮಗೆ 4 ಅಂಕ ಸಿಗ್ತದೆ. ಇನ್ನು ಇಲ್ಲಿ ಪದ್ಯದಲ್ಲಿ ಸ್ವಲ್ಪ ನೀವು ಏನು ಮಾಡಬೇಕಪ್ಪ ಅಂದರೆ ಸಾರಾಂಶಗಳನ್ನು ನೋಡ್ಕೊಡ್ರಿ. ಇಲ್ಲಿ ಯಾವ ಥರದ ಪ್ರಶ್ನೆಗಳು ಬರ್ತಾವಲ್ಲ, ಯಾವ ಪದ್ಯದಲ್ಲಿ ಕಂಠಪಾಠ ಪದ್ಯ ಬರ್ತದಲ್ಲ ಅದಕ್ಕೆ ಮೌಲ್ಯಾಧಾರಿತ ಸಾರಾಂಶ ಮತ್ತು 8th ವಾಕ್ಯ ಬರ್ತದೆ. ಅಲ್ಲಿಂದ ಬಿಟ್ಟು ಇಲ್ಲಿ 2 ಕೇಳ್ತಾರೆ. ಸೊ ಅದಕ್ಕೆ ನೀವು ಪಾರಿವಾಳ ಆಗಿರ್ಬೋದು, ಹೇಮಂತ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹುದಲ್ಲಿ 8th ವಾಕ್ಯದ ಅದು ಪದ್ಯದ ಭಾವಾರ್ಥ ಆಗಿರ್ಬೋದು, ಅಥವಾ ಆಮೇಲೆ ಅದು ಮೌಲ್ಯಾಧಾರಿತ ಸಾರಾಂಶನೂ ಬರಬೇಕು, 8th ವಾಕ್ಯದ ಉತ್ತರನೂ ಕೂಡ ಬರಬೇಕು. ಆ ರೀತಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಖಂಡಿತವಾಗಿ ನಿಮಗೆ ಇಲ್ಲಿ 8 ಮಾರ್ಕ್ಸ್ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಇವೆಲ್ಲವುಗಳಿಗೂ ಕೂಡ ನಾವು ಆನ್ಸರ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ, ಡೋಂಟ್ ವರಿ. ಇನ್ನು ಲೇಖಕರ ಪರಿಚಯ, ಈ 3ರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬರ್ತದೆ. ಗಿರೀಶ್ ಕಾರ್ನಾಡ್, SL ಭೈರಪ್ಪ, ಹರಿಹರ. ಓಕೆನಾ. ಈ 3ರಲ್ಲಿ ಒಬ್ಬರು ಬರ್ತಾರೆ. ಪದ್ಯದಲ್ಲಿ ಕೈಯಾರ ಕಿನ್ನೆನರೈ, ಜನ್ನ, ಕಡಕೋಳ ಮಡಿವಾಳಪ್ಪ, ಶಂತ ಶಿಶುನಾಳ ಶರೀಫ, ಇದರಲ್ಲಿ ಒಬ್ಬರು ಫಿಕ್ಸ್ ಆಗಿ ಬರ್ತಾರೆ. ಸೊ ಏನಿಲ್ಲ, ಇದರಲ್ಲಿ ನೀವೇನು ಬರೀಬೇಕು, ಸ್ಥಳ, ಕಾಲ, ಕೃತಿ, ಪ್ರಶಸ್ತಿ, ಇವುಗಳನ್ನು ಬರೀಬೇಕು. ಯಾರಿಗೆ ಪ್ರಶಸ್ತಿ ಇಲ್ಲ ಅವ್ರದ್ದು ಏನು ಬರೀಬೇಕು, ಬಿರುದನ್ನು ಬರೀಬೇಕು. ಸೊ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ 6 ಮಾರ್ಕ್ಸ್ ಆಗಿ ಆರಾಮಾಗಿ ತೆಗಿತೀರಿ. ಒಟ್ಟೆ 7 ಬೈಪಟ್ ಮಾಡಿರಿ, 2 ಅಂತೂ ಗ್ಯಾರಂಟಿಯಾಗಿ ಬರ್ತದೆ ನಿಮಗೆ. ಎಸ್. ಇನ್ನು ಗಾದೆ ಮಾತು ನಾನು ನಿಮ್ಗೆ 7 ಕೊಟ್ಟಿದ್ದೀನಿ. 7ರಲ್ಲಿ ಒಂದಂತೂ ನಿಮಗೆ ಫಿಕ್ಸ್ ಆಗಿ ಬಂದೇ ಬರ್ತದೆ. ದೇಶ ಸುತ್ತಿ ನೋಡು ಅಥವಾ ಕೋಶ ಓದಿ ನೋಡು, ತುಂಬಿದ ಕೊಡ ತುಳ್ಕೋದಿಲ್ಲ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಹಿತ್ತಲ ಗಿಡ ಮದ್ದಲ್ಲ, ದೂರದ ಬೆಟ್ಟ ನುಣ್ಣಂಗೆ, ಆರೋಗ್ಯವೇ ಭಾಗ್ಯ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಸೊ ಇದರಲ್ಲಿ ಮೌಲ್ಯಗಳನ್ನು ಬರಿಬೇಕು. ಮೌಲ್ಯ ಅಂತಂದರೆ ಒಬ್ಬ ವಿದ್ಯಾರ್ಥಿ ಜೀವನ ಅಥವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಗಾದೆ ಮಾತಿನ ಮಹತ್ವವನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸನ್ನು ಕೊಡ್ತಾರೆ. ಅದನ್ನು ನೀಟಾಗಿ ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೊಂದು 2 ವಿಡಿಯೋಗಳನ್ನು ಮಾಡೆಲ್ ಆಗಿ ತೋರಿಸ್ತೀವಿ. ಇನ್ನು 5 ಪ್ರಬಂಧಗಳಿದ್ದಾವೆ. 5ರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬಂದೇ ಬರೋದು. ಶೈಕ್ಷಣಿಕ ಪ್ರವಾಸ, ಅದರ ಪ್ರಯೋಜನಗಳು, ಸಾವಯವ ಕೃಷಿ, ಮಳೆ ಕೊಯ್ಲು, ರಾಷ್ಟ್ರೀಯ ಹಬ್ಬಗಳ ಮಹತ್ವ, ರಾಷ್ಟ್ರೀಯ ಭಾವೈಕ್ಯ. ಸೊ 1 ಪೇಜ್ ಬರೀಬೇಕು. ಸೊ ಅದರಲ್ಲಿ ಆಲ್ರೆಡಿ ನಿಮಗೆ ಏನಿರ್ತದೆ, ಫಸ್ಟು ವಿಷಯದ ಅಥವಾ ಪೀಠಿಕೆ ಬರಿತೀರಿ, ಅದನ್ನೇ ನಾವು ಪ್ರಸ್ತಾವನೆ ಅಂತೀವಿ. ಇದು 1ನೇ ಸ್ಟೆಪ್ ಬರೀಬೇಕು. 2ನೇದು ವಿಷಯದ ನಿರೂಪಣೆ ಮಾಡಬೇಕು. ಸೊ ಲಾಸ್ಟ್ 3ನೇದು ಏನು ಬರೀಬೇಕಪ್ಪ ಅಂದ್ರೆ ಉಪಸಂಹಾರ ಅಂತ ಬರೀಬೇಕು. ಅವಾಗ ನಿಮಗೆ ಏನಾಗ್ತದಪ್ಪ ಅಂದ್ರೆ 5 ಔಟ್ ಆಫ್ 5 ಮಾರ್ಕ್ಸನ್ನು ಕೊಡ್ತಾರೆ. ನೀಟಾಗಿ ಚೆನ್ನಾಗಿ ಬರೆಯೋದನ್ನು ಕಲ್ಕೊಡ್ರಿ.
ಇನ್ನು ಪತ್ರ ಲೇಖನದಲ್ಲಿ ಫಸ್ಟ್ ಏನು ಕೇಳ್ತಾರೆ ಅಂದರೆ ಒಂದು ಮನವಿ ಪತ್ರ ಇರ್ತದೆ, ಒಂದು ವೈಯಕ್ತಿಕ ಪತ್ರ ಇರ್ತದೆ. ವಿಶೇಷವಾಗಿ ಶೈಕ್ಷಣಿಕ ಪ್ರವಾಸದ ಅನುಭವ ಕುರಿತು ಗೆಳೆಯ ಗೆಳತಿಗೆ ಪತ್ರ, ಅಥವಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಹಣ ಬೇಡಿ ತಂದೆ ತಾಯಿಗೆ ಪತ್ರ, ಅಥವಾ ಶಾಲಾ ವಾರ್ಷಿಕೋತ್ಸವ ಬಗ್ಗೆ ತಿಳಿಸಬೇಕು, ಅಥವಾ ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನ ಮಾಡಲಿಕ್ಕೆ ಗೆಳೆಯ ಗೆಳತಿ ಅಣ್ಣ ತಂಗಿ ಅಥವಾ ತಂದೆ ತಾಯಿಗೆ ಬರೀತಕ್ಕಂಥ ಪತ್ರ ಕೇಳ್ತಾರೆ. ಇನ್ನು ಮನವಿ ಪತ್ರಗಳಿರ್ತವೆ. ಸೊ ವಿಶೇಷವಾಗಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮಕ್ಕಳ ಸಭೆ ಆಯೋಜನೆ ಕೋರಿ ಅಂತ ಬರೆದಿದ್ರು. ಬೀದಿ ದೀಪಗಳ ಸರಿಪಡಿಸುವಂತೆ, ಕುಡಿಯುವ ನೀರಾಗಿರ್ಬೋದು, ಶಾಲೆಯಲ್ಲಿರ್ತಕ್ಕಂಥ ಕಾಂಪೌಂಡು, ಸೊ ಈ ತನಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಕೋರಿ ಬರೀತಕ್ಕಂಥ ಮನವಿ ಪತ್ರಗಳನ್ನು ಬರೀತಕ್ಕಂಥದ್ದನ್ನು ರೂಢಿಸ್ಕೊಡ್ರಿ. 5 ಮಾರ್ಕ್ಸ್ ಫಿಕ್ಸ್ ಆಗಿ ಬರ್ತದೆ. ಇನ್ನು 2 ಮಾರ್ಕ್ಸ್ ನೋಡಿ ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ ಜೈಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯವನ್ನು ವರ್ಣಿಸಿರಿ, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವರ್ಣಿಸಿರಿ, ರಾಜ್ಯದ ಅಮಾತ್ಯರಲ್ಲಿ ಯಾವ ಯಾವ ಗುಣಗಳು ಇರಬೇಕು, ದೂತ ಹೇಗಿರಬೇಕು, ವೀರಗಾಸೆ ಕುಣಿತದ ವೇಷಭೂಷಣ ಹೇಗಿರಬೇಕು, ಚೌಕಿಯಲ್ಲಿ ನಡೆಯುವ ವಿಶೇಷತೆಯನ್ನು ಬರೀರಿ, ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ, ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ್ ಹೇಗೆ ಸಾರಿದ್ದಾನೆ, ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆ ಬಗ್ಗೆ ನಯಸೇನ ಏನು ಹೇಳಿದ್ದಾನೆ, ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಲಿಂಗರಂಗ ಹೇಗೆ ಸಾರಿದ್ದಾನೆ, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರ್ತದೆ, ಪೋರ್ಚುಗೀಸರ ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳು, ಓಕೆ, ಲೂಯಿಸ್ ಅಟೈಡೆ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನಂತ ಬರೆದಿದ್ರು, ನನ್ನಾಸೆ ಕವನದಲ್ಲಿ ಕವಯಿತ್ರಿಯ ಆಸೆಗಳು, ಗುಣಸಾಗರಿ ಪಂಡರಿಬಾಯಿಯ ವ್ಯಕ್ತಿತ್ವ ಅನ್ನೋದನ್ನು ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ನೀವು ಚೆನ್ನಾಗಿ ಅದನ್ನು ನೋಡ್ಕೊಳ್ಳೇಬೇಕು. 14 ಮಾರ್ಕ್ಸ್ ಆದರೂ ಒಂದು 7 ಪ್ರಶ್ನೆ ಆದರೂ ಅಲ್ಲಿಂದ ನಿಮಗೆ ಬಂದೇ ಬರ್ತವೆ 10ರಲ್ಲಿ. ಇನ್ನು ಅಲಂಕಾರ ಇವು 2, ಇದು ಫಸ್ಟ್ ಒಂದಿರೋದು ಉಪಮಾಲಂಕಾರ ಇದೆ. ಸೊ ಎರಡನೇದಿರೋದು ರೂಪಕಾಲಂಕಾರ ಇದೆ. ಈ ಜಗನಗೂಡುಗಳು ತೊಟ್ಟಿಲಲ್ಲಿ ತೂಗಾಡುತ್ತಿದ್ದವು ಉಪಮಾಲಂಕಾರ, ಅದನ್ನು ಉಪಮಾವಾಚಕ ಉಪಮೇಯ ಸಮಾನ ಧರ್ಮವನ್ನು ನೋಡ್ಕೊಡ್ರಿ. ಇನ್ನು ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಇದೆ, ಇದು ರೂಪಕಾಲಂಕಾರ ಬರ್ತದೆ. ಅದನ್ನು ಕೂಡ ಸ್ವಲ್ಪ ಸಮನ್ವಯ ಮಾಡೋದನ್ನು ಕಲಿತ್ರೆ ಗ್ಯಾರಂಟಿಯಾಗಿ ಮಾರ್ಕ್ಸನ್ನು ಪಡಿತೀರಿ. ಇನ್ನು ಛಂದಸ್ಸಿನಲ್ಲಿ ನೋಡಿ ಫಸ್ಟ್ ಲಘು ಗುರು ಹಾಕೋಕ್ಕೇ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ, ಓಕೆನಾ. ಆಮೇಲೆ 2 ಸಾಲು ಇತ್ತಂದ್ರೆ ಅದನ್ನು ಕದ್ಯ ಪದ್ಯ ಅಂತ ಬರಿಬೇಕು. ಆವಾಗ ಅದರ ಗಣ ಹೇಗೆ ಹುಡುಗಡಿಸ್ತೀರಿ, 4 4 4 ಹಿಂಗೆ ಗಡಿಸ್ತೀರಲ್ವಾ, ಎಸ್. ಆಮೇಲೆ 3 ಸಾಲು ಕೊಟ್ಟು 14 ಅಕ್ಷರ ಇತ್ತಂದರೆ ಅದು 3 4 3 4 ಅಂತ ಬರಬೇಕು, ಓಕೆನಾ, 3 4. ಆಮೇಲೆ 3 ಸಾಲು 20 ಅಕ್ಷರ ಇತ್ತಂದರೆ 5 5ರದ ಗಣಲ್ಲಿ ಏನಾಗಿರ್ತದಪ್ಪ ಅಂದರೆ ಇರ್ತದೆ, ಓಕೆ. ಇಲ್ಲಿ 14 ಅಕ್ಷರ ಇರ್ತವೆ, 3 4 3 4, ಇಲ್ಲಿ 20 ಇರ್ತವೆ, ಇಲ್ಲಿ 4 3 12 12 ಇರ್ತವೆ ಕಂದ ಪದ್ಯದಲ್ಲಿ, ಓಕೆ. ಇಷ್ಟು ನೀಟಾಗಿ ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ 50 ಮಾರ್ಕ್ಸ್ ಗ್ಯಾರಂಟಿಯಾಗಿ ಬರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಇದರ ಆನ್ಸರ್ಸ್ಗಳನ್ನ ಸಹಿತ ಕೊಡ್ತೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಎನಿ ಡೌಟ್ಸ್ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ನಿಮ್ಮ ಪ್ರಶ್ನೆಗಳಿಗೆ ಗ್ಯಾರಂಟಿಯಾಗಿ ರಿಪ್ಲೈನ ಮಾಡೇ ಮಾಡ್ತೀನಿ. ಬಾಯ್.